ವಿದ್ಯಾರ್ಥಿಗಳ ಡುಕೇರ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಸಿಇಟಿ ಎಕ್ಸಾಮ್ ಅನ್ನು ಬರೆದು ಚಾಯ್ಸ್ 1 ಅನ್ನ ಕೊಟ್ಟಂತ ವಿದ್ಯಾರ್ಥಿಗಳು ಮತ್ತು ಮುಂದೆ ಚಾಯ್ಸ್ 1 ಅನ್ನ ಯಾರು ಕೊಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳು ಪೇಮೆಂಟ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ವಿಡಿಯೋನ ಪ್ರಾರಂಭಿಸೋಣ. ನೀವು ಮೊದಲನೇ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ ಆಗಿರ್ಬೋದು, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದೇ ಕಾಲೇಜಿನೊಳಗೆ ಅಡ್ಮಿಷನ್ ಮಾಡ್ತೀರಿ ಅಂತಾದ್ರೆ ನೀವು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಚಲನ್ ಜನರೇಟ್ ಆಗುತ್ತೆ. ಆ ಚಲನ್ ಒಳಗೆ ನೀವು ಎಷ್ಟು ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು ಮತ್ತು ನೀವು ಯಾವ ಕೆಟಗರಿ ಅಂಡರ್ ಅಡ್ಮಿಷನ್ ಆಗ್ತಾ ಇದೆ ಮತ್ತು ಯಾವ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಈಗ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ 4 ಬ್ಯಾಂಕಿನ ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಬ್ಯಾಂಕ್ ನಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಮೂಲಕ ಅಂದ್ರೆ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆಗಿರ್ಬೋದು ನೀವು ಪೇಮೆಂಟ್ ಅನ್ನ ಮಾಡಬಹುದು. ಪೇಮೆಂಟ್ ಅನ್ನ ಮಾಡಿದ ನಂತರ ಅಲ್ಲಿ ಚಲನ್ ಜನರೇಟ್ ಆಗುತ್ತೆ, ಅಂದ್ರೆ ಫೀ ಪೇಮೆಂಟ್ ಆಗಿದೆ ಅಂತ ಒಂದು ಚಲನ್ ಜನರೇಟ್ ಆಗುತ್ತೆ. ಅದನ್ನ ಪ್ರಿಂಟ್ ಮಾಡ್ಕೊಳ್ಳಿ. ಅದ್ರ ನಂತರ ಅಡ್ಮಿಷನ್ ಆರ್ಡರ್ ಆಗಲೇ ಜನರೇಟ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. 1 ದಿನ ತಗೊಳ್ಬಹುದು ಅಥವಾ 1-2 ದಿನ ತಗೊಳ್ಬಹುದು. ಅಷ್ಟರೊಳಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಬಾಕಿ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ ಹೋಗ್ಬೇಕಾಗುತ್ತೆ. ಈಗ ಯಾವ ವಿದ್ಯಾರ್ಥಿಗಳು ಆಫ್ಲೈನ್ ಮೂಲಕ ಅಂದ್ರೆ ಬ್ಯಾಂಕಿಗೆ ಚಲನ್ ತೆಗೆದುಕೊಂಡು ಹೋಗಿ ಫೀ ಪೇಮೆಂಟ್ ಅನ್ನು ಮಾಡಬೇಕು ಅಂತ ಇದ್ದಾರೆ, ಅವ್ರೇನ್ ಮಾಡ್ಬೇಕು ಅಂತಂದ್ರೆ ಅವರು ಕೂಡ ಚಾಯ್ಸ್ 1 ನ ಸೆಲೆಕ್ಟ್ ಮಾಡಿದ ನಂತರ ಬ್ಯಾಂಕ್ ಚಲನ್ ಜನರೇಟ್ ಆಗುತ್ತೆ. ಅದ್ರೊಳಗೂ ಕೂಡ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ಪ್ರಿಂಟ್ ಮಾಡ್ಕೊಳ್ಳಿ. ಅದರೊಳಗೆ ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ ಇರುತ್ತೆ. ಬ್ಯಾಂಕಿಗೆ ತೆಗೆದುಕೊಂಡು ಫೀ ಅನ್ನ ಪೇಮೆಂಟ್ ಮಾಡಿದ ನಂತರ ಬ್ಯಾಂಕ್ ಕಾಪಿಯನ್ನ ಅವ್ರು ಇಟ್ಕೋತಾರೆ ಮತ್ತು ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಮೇಲೆ ಫೀ ಪೇಮೆಂಟ್ ಆಗಿದೆ ಅಂತ ಸೈನ್ ಮಾಡಿ ನಿಮಗೆ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ನಂಬರ್ ಅನ್ನು ಕೂಡ ಕೊಡ್ತಾರೆ. ಆ ನಂಬರ್ನ ಏನ್ ಮಾಡಬೇಕು ಅಂತಂದ್ರೆ ನೀವು ಮತ್ತೆ 1 ದಿನ ಅಥವಾ 2 ದಿನ ಬಿಟ್ಟು ನೀವು ಯಾವ ರೀತಿ ಕರ್ನಾಟಕ ಎಜುಕೇಶನ್ ಅಥಾರಿಟಿ ವೆಬ್ಸೈಟ್ಗೆ ಲಾಗಿನ್ ಆಗ್ತಿದ್ರು ಆ ರೀತಿ ಲಾಗಿನ್ ಆಗಿ ಅಲ್ಲೊಂದು ಕಾಲಮ್ ಕೊಟ್ಟಿರ್ತಾರೆ. ಅದರೊಳಗೆ ಆ ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ಮತ್ತು ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿನ ತೆಗೆದುಕೊಂಡು ಅದ್ರ ಜೊತೆಗೆ ಬಾಕಿ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ನೀವು ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಇವಿಷ್ಟು ಪ್ರೊಸೀಜರ್ ಇದ್ದದ್ದು ಪೇಮೆಂಟ್ ಇದ್ದು. ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೇನೆ. ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್.